ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಯಿತು ಪಟ್ಟದ ಫೈಟ್. ಡಿಕೆಶಿ ಆಪ್ತರಿಂದ ಹೈಕಮಾಂಡ್ಗೆ ಡೆಡ್ಲೈನ್ ಅನ್ನ ನೀಡಲಾಗಿದೆ. ವಾರದ ಒಳಗೆ ಸಿಎಂ ಸ್ಥಾನ ಹಂಚಿಕೆ ಇತ್ಯರ್ಥಕ್ಕೆ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ವಾರದ ಡೆಡ್ಲೈನ್ ಹಿಂದೆ ಇದೆಯಾ ಆಪ್ತರ ಮೆಗಾ ಲಾಭಿ? ಬಜೆಟ್ ಮುನ್ನವೇ ಅಧಿಕಾರ ಹಂಚಿಕೆ ತೀರ್ಮಾನಕ್ಕೆ ಪಟ್ಟನ್ನ ಹಿಡಿಯಲಾಗ್ತಾ ಇದೆ. ಒಂದು ವೇಳೆ ಹಂಚಿಕೆಯಾಗದಿದ್ದರೆ ದೆಹಲಿಗೆ ಡಿಕೆ ಆಪ್ತರ ಯಾತ್ರೆ ಆಗುವಂತಹ ಸಾಧ್ಯತೆ ಇದೆ. ಹೈಕಮಾಂಡ್ ಭೇಟಿ ಮಾಡಿ ಒತ್ತಡವನ್ನ ಹೇರೋದಕ್ಕೆ ಡಿಕೆ ಶಿವಕುಮಾರ್ ಅವರ ಟೀಮ್ ಏನಿದೆ ಪ್ಲಾನ್ ಅನ್ನ ಕೂಡ ಮಾಡ್ಕೊಳ್ತಾ ಇದೆ. ಹೈಕಮಾಂಡ್ ನಾಯಕರನ್ನ ಈಗಾಗಲೇ ಭೇಟಿ ಮಾಡಿ ಡಿಕೆ ಶಿವಕುಮಾರ್ ಅವರು ಒಂದು ಹಂತಕ್ಕೆ ತಲುಪಿದ್ರು. ಬಟ್ ಆದರೆ ಇನ್ನೂ ಎಷ್ಟು ಸಮಯ ಬೇಕು ಅಂತ ಹೇಳಿ ಟೈಮ್ ಒಂದು ವಾರದ ಒಳಗೆ ಗಡುವನ್ನು ಕೊಟ್ಟಿದ್ದಾರೆ. ಬಟ್ ಗೊತ್ತಿಲ್ಲ ಎಷ್ಟು ಸಮಯ ತೆಗೆದುಕೊಳ್ತಾರೆ ಅಂತ ಹೇಳಿ. ಮುಖ್ಯಮಂತ್ರಿ ಸ್ಥಾನಕ್ಕೆ ಇರುವುದಕ್ಕೆ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಿಂದ ಇದೀಗ ಭಾರಿ ರಣತಂತ್ರವನ್ನ ಕೂಡ ಎಣೆಯಲಾಗ್ತಾ ಇದೆ. ಬಜೆಟ್ ಆರಂಭ ಆಗೋದಕ್ಕೂ ಮುನ್ನವೇ ಇದೀಗ ಹಂಚಿಕೆ ಪ್ರಕ್ರಿಯೆ ನಡೀಬೇಕು ಅನ್ನೋದು ಬಣದ ಪ್ರಬಲ ಬೇಡಿಕೆಯಾಗಿದೆ. ಹೈಕಮಾಂಡ್ಗೆ ಒಂದು ವಾರದ ಡೆಡ್ಲೈನ್ ಅನ್ನು ಕೂಡ ಕೊಡಲಾಗಿದೆ. ಇನ್ನು ಮೇಲ್ನೋಟಕ್ಕೆ ಎಚ್ಚರಿಕೆ ನೀಡ್ತಾ ಇದ್ರು ಅವರ ಆಪ್ತ ಶಾಸಕರು ಹೈಕಮಾಂಡ್ಗೆ ಒಂದು ವಾರದ ಕಾಲಮಿತಿಯನ್ನು ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ವಾರದ ಒಳಗೆ ಸಿಎಂ ಸ್ಥಾನದ ಬಗ್ಗೆ ಸ್ಪಷ್ಟ ತೀರ್ಮಾನವನ್ನು ಕೈಗೊಳ್ಳಬೇಕು ಅನ್ನುವಂತಹ ಸಂದೇಶವನ್ನು ಡಿಕೆ ಟೀಮ್ ರವಾನೆ ಮಾಡ್ತಾ ಇದೆ. ಒಂದು ವೇಳೆ ವಾರದ ಒಳಗೆ ಹೈಕಮಾಂಡ್ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳದೆ ಹೋದರೆ ದೆಹಲಿಗೆ ತೆರಳಿ ತಮ್ಮ ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಶಾಸಕರನ್ನ ಒಗ್ಗೂಡಿಸಿ ಹೈಕಮಾಂಡ್ ಮೇಲೆ ಒತ್ತಡ ಹೇರೋದು ಇವರ ಮೆಗಾ ಪ್ಲಾನ್ ಕೂಡ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬಜೆಟ್ ಮುನ್ನವೇ ನಿರ್ಧಾರಕ್ಕೆ ಪಟ್ಟನ್ನ ಹಿಡಿದಿದ್ದಾರೆ. ರಾಜ್ಯದ ಬಜೆಟ್ ಮಂಡನೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಸೊ ಹಾಗಾಗಿ ಹೈಕಮಾಂಡ್ ನಾಯಕರು ಒಂದು ಅಂತಿಮ ತೀರ್ಮಾನಕ್ಕೆ ಬರಬೇಕು ಅನ್ನೋದು ಡಿಕೆ ಶಿವಕುಮಾರ್ ಅವರ ಅಂದ್ರೆ ಅವರ ಟೀಮ್ನವರ ಬಿಗಿ ಪಟ್ಟು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.